ಸರ್ಕಾರದವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಅನ್ಯಾಯ ಅನ್ಯಾಯ ಅನ್ಯಾಯ. ಸರ್ಕಾರ ಅಂತ ಸರ್ಕಾರ, ಸರ್ಕಾರ ಅಂತ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಬೇಕೇ ಬೇಕು, ಬೇಕಪ್ಪ ಬೇಕು. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. हमारी मांगे पूरी करो, हमारी मांगे पूरी करो. ಜಿಲ್ಲಾ ವಕಫ್ ಅಧಿಕಾರಿಗೆ, ಜಿಲ್ಲಾ ವಕಫ್ ಅಧಿಕಾರಿಗೆ ಬೇಕೇ ಬೇಕು, ಬೇಕಪ್ಪ ಬೇಕು. ಅಯ್ಯಯ್ಯೋ 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 ಅನ್ಯಾಯ ಅನ್ಯಾಯ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ. ಸರ್ಕಾರಂತೆ ಬೇಕಪ್ಪ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಬೇಕಪ್ಪ ಬೇಕು, ಬೇಕಪ್ಪ ಬೇಕು. ಎಲ್ಲಿವರೆಗೂ ಹೋರಾಟ. हमारी मांगे पूरी करो, हमारी मांगे पूरी करो. ಬೇಕಪ್ಪ ಬೇಕು, ಬೇಕಪ್ಪ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೇಕೇ ಬೇಕು. ಧಿಕ್ಕಾರ 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 ಧಿಕ್ಕಾರ. ಉಚ್ಚ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿದ ವಕಫ್ ಅಧಿಕಾರಿಗೆ ಸನ್ಮಾನ್ಯರೇ, ಇವತ್ತಿನ ಈ ಪ್ರತಿಬದ್ಧತೆ ಹಮ್ಮಿಕೊಂಡಿರುವ ಉದ್ದೇಶ ಬಾಗಲಕೋಟೆ ಜಿಲ್ಲಾ ವಕಫ್ ಅಧಿಕಾರಿಯಾದಂಥ ಮದಾರ್ ಪಟೇಲ್ ಅವರು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯ, ಧಾರವಾಡ ಪೀಠದ ಉಚ್ಚ ನ್ಯಾಯಾಲಯ ದ್ವಿಸದಸ್ಯ ಪೀಠ ತನ್ನ ಒಂದು ಆದೇಶ ಇಲ್ಕಲ್ ಅಂಜುಮನ ಇಸ್ಲಾಂ ಸಂಸ್ಥೆಯ ಒಂದು ಬಾಡಿ ರಚನೆಗಾಗಿ ಕೊಟ್ಟಿದ್ದು ಇರುತ್ತದೆ. ಈ ಆದೇಶವನ್ನು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶದಂತೆ ಇವತ್ತಿನವರೆಗೆ ಅದನ್ನು ಜಾರಿಗೊಳಿಸಿ ಅನುಷ್ಠಾನಕ್ಕೆ ತರಬೇಕಾಗಿತ್ತು. ಆದರೆ ಸಾಕಷ್ಟು ಸತ ಮನವಿ ಮಾಡಿದರೂ ಕೂಡ ಮೌಖಿಕವಾಗಿ, ಲಿಖಿತವಾಗಿ, ಫೋನ್ ಮುಖಾಂತರ, ಎಲ್ಲ ಮೂಲಗಳ ಮುಖಾಂತರ ಅವರಿಗೆ ಮನವಿ ಮಾಡಿಕೊಂಡಿದ್ದರೂ ಕೂಡ ಯಾವುದೋ ಒಂದು ಕಾರಣಕ್ಕೆ, ಅವರಿಗೆ ಗೊತ್ತಿದೆ ಕಾರಣ, ಯಾವ ಒಂದು ಕಾರಣಕ್ಕೆ ಅವರು ಉಚ್ಚ ನ್ಯಾಯಾಲಯದ ಆದೇಶವನ್ನು ಜಾರಿಗೆ ತಂದು ಅಲ್ಪಸಂಖ್ಯಾತರ ಐತಿಹಾಸಿಕ ಗೌರವಾನ್ವಿತ ಸಂಸ್ಥೆಯಾದ, ನಮ್ಮ ಸಮಾಜದ ಹಿರಿಯರು ಕಟ್ಟಿ ಹೋದಂತಹ ಸಂಸ್ಥೆಯಾದ ಅಂಜುಮನ ಇಸ್ಲಾಮದ ಒಂದು ಮಂಡಳಿ ರಚನೆಗೆ, ಆಡಳಿತ ಮಂಡಳಿ ರಚನೆಗೆ ಅವರು ಅನುಕೂಲ ಮಾಡ್ತಾ ಇಲ್ಲ. ಕಾರಣ ಆ ಒಂದು ಆದೇಶದ ಪ್ರತಿ ಜೊತೆಗೆ ನಮ್ಮ ಮನವಿ ಪ್ರತಿ ಈಗಾಗಲೇ ನಮ್ಮ ಅಂಜುಮನ ಅಧ್ಯಕ್ಷರ ಕೈಯಲ್ಲಿ ಇದೆ. ಮಾನ್ಯರೇ, ನಮ್ಮೆಲ್ಲರಿಗೆ ನ್ಯಾಯಾಲಯದ ಆದೇಶಪ್ಪ ಅಂತಂದ್ರೆ ಅದು ಈ ಭಾರತದ ಯಾವುದೇ ಪ್ರಜೆ ಆಗಿರ್ಲಿ, ಅತಿ ದೊಡ್ಡ ಸಂವಿಧಾನದ ಹುದ್ದೆಯಲ್ಲಿ ಕುಂತವರಾಗಿರ್ಲಿ, ಎಲ್ಲರಿಗೂ ಮಾನನೀಯ, ಅದು ನಾವು ಒಪ್ಪಲೇಬೇಕು.
ಅನುಷ್ಠಾನಕ್ಕೆ ತರಲೇಬೇಕು. ಅದು ನಮಗೆ ಒಪ್ಪದೇ ಇರಲಿ, ಒಪ್ಪಿದಿರಲಿ, ನಮಗೆ ಸಂತೋಷ ಇರಲಿ, ದುಃಖ ಇರಲಿ, ನ್ಯಾಯಾಲಯದ ಆದೇಶ ಯಾವಾಗಲೂ ಅಂತಿಮ. ಅದು ಜಾರಿಗೆ ತರಬೇಕಾಗಿರೋದು ಈ ಅಧಿಕಾರಿಗಳ ಕರ್ತವ್ಯ. ಯಾಕೆ ಈ ಅಧಿಕಾರಿ ಆದೇಶ ಅವರು ಜಾರಿ ಮಾಡ್ತಾ ಇಲ್ಲ ಅದನ್ನು ಹೇಳ್ತಾ ಇಲ್ಲ. ಅವರು ಹಿಂಬರ ಕೊಟ್ಟು ಇಲ್ಲ ಇಂಥದ್ದು ಏನಾರ ನ್ಯೂನತೆ ಇದೆ, ಈ ಆರ್ಡರ್ನ ಒಂದು ಜಾರಿ ಮಾಡಾಗಿಲ್ಲ ಅಂತೇಳಿ ಈಗಾಗಲೇ ವರ್ಷಾನುಗಟ್ಟಲೆ ಹೋರಾಟ ಮಾಡಿ ಆದೇಶವನ್ನು ಅಂಜುಮನ್ ಪರವಾಗಿ ತಂದು ಈ ಟೈಮ್ ಆಗಿದೆ. ಸರಿಸುಮಾರು 60 ದಿವಸಕ್ಕಿಂತ ಹೆಚ್ಚು ಟೈಮ್ ಈಗಾಗಲೇ ಕಳೆದಿದೆ. ಆದೇಶ ಪ್ರತಿ ತಂದು 4 ವಾರಗಳಲ್ಲಿ ಹೈಕೋರ್ಟ್ ಆದೇಶದಂತೆ 4 ವಾರಗಳಲ್ಲಿ ಅಂಜುಮನ್ ಇಸ್ಲಾಂ ಮಿಲ್ಕಲ್ಲದ ಆಡಳಿತ ಮಂಡಳಿಯು ರಚನೆ ಮಾಡಿ ಕೊಡಬೇಕಾಗಿತ್ತು ವಕಫ್ ಅಧಿಕಾರಿಯವರ ಜವಾಬ್ದಾರಿ ಅದು. ಆದ್ರೆ ಯಾವ ಕಾರಣಕ್ಕೆ ಅವರು ಕೊಡ್ತಾ ಇಲ್ಲ ಇದು ನಮಗೆ ತಿಳಿಯಲಾರದಂತ ಆಗಿದೆ. ಹೀಗಾಗಿ ನಮ್ಮ ಹಿರಿಯರು ಕಟ್ಟಿದಂತಹ ಅಂಜುಮನ್ ಸಂಸ್ಥೆ ಇವತ್ತು ಯಾರು ಹೇಳದೆ ಕೇಳದೆ ಒಂದು ವಿಕೋ ಎನ್ನುತ್ತಿದೆ. ಆ ಒಂದು ಆದೇಶವನ್ನು ಇಂಪ್ಲಿಮೆಂಟ್ ಮಾಡಲಾರದ ಕಾರಣ ಕಳೆದ ವರ್ಷ ನಮ್ಮ ವಿದ್ಯಾರ್ಥಿಯರು ಶಾಲಾ ಪ್ರವಾಸಕ್ಕೆ ಹೋಗಲಿಲ್ಲ. ಅಲ್ಲಿ ಆಡಳಿತ ಸರಿಯಾಗಿ ಇರಲಾರದ ಕಾರಣ ನಮ್ಮ ಆನ್ಯುವಲ್ ಗ್ಯಾದರಿಂಗ್ ಆಗಲಿಲ್ಲ, ವಾರ್ಷಿಕೋತ್ಸವ ಆಗಲಿಲ್ಲ. SSLC ಇಂದ ಪಾಸ್ ಆಗಿ ಹೋದ ಉತ್ತೀರ್ಣರಾದಂತ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಬೀಳ್ಕೊಡ ಸಮಾರಂಭ ಮಾಡಕ್ಕೆ ನಮಗೆ ಆಗಲಿಲ್ಲ. ಈ ವರ್ಷವೂ ಕೂಡ ಅವರಿಗೆ ಪಠ್ಯಕ್ರಮ ಪಠ್ಯ ಪುಸ್ತಕ ಎಲ್ಲವನ್ನು ಸರಿಯಾದ ಸಮಯಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲಾ ಕಾರಣ ಅಲ್ಲಿ ಒಂದು ಸಕ್ರಿಯ ಆಡಳಿತ ಮಂಡಳಿ ಇರಲಾರದ ಕಾರಣ. ಇದ್ದಿತ್ತಪ್ಪ ಅಂತಂದ್ರೆ ಇವತ್ತು ಎಲ್ಲಾ ಕೆಲಸಗಳು ಸರಿಯಾಗಿ ಹೋಗ್ತಾ ಇದ್ದು ವಿದ್ಯಾರ್ಥಿಯರಿಗೆ ಸರಿಯಾದ ಶಿಕ್ಷಣ, ಸರಿಯಾದ ಟೈಮಿಗೆ ಅಡ್ಮಿಷನ್, ಅವರಿಗೆ ಸಮವಸ್ತ್ರ, ಸರ್ಕಾರ ಕರ್ಕೊಂಡು ಮಾಡುವಂತ ಎಲ್ಲಾ ಯೋಜನೆಗಳನ್ನು ತಂದು ವಿದ್ಯಾರ್ಥಿಗಳಿಗೆ ನಾವು ತಲುಪಿಸ್ತಿದ್ವಿ. ಆದರೆ ಅಲ್ಲಿ ಯಾವುದೇ ಒಂದು ಸರಿಯಾದ ಆಡಳಿತ ಇಲ್ಲದ ಕಾರಣ ಇವತ್ತು ಅವೆಲ್ಲ ಅಧೋಗತಿಗೆ ತಲುಪ್ತಾ ಇದೆ. ಆ ಒಂದು ಆದೇಶ ಅವರು ಇಂಪ್ಲಿಮೆಂಟ್ ಮಾಡಿದಲ್ಲಿ ಎಲ್ಲಾ ಕೆಲಸಗಳು ಸರಿಯಾಗಿ ಆಗ್ತಿದ್ದಿಲ್ಲ. ಆದ ಕಾರಣ ಇವತ್ತು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿರೋದು ಈ ಎಲ್ಲಾ ನಿರ್ಲಕ್ಷ್ಯದ ವಿರುದ್ಧ. ಇದೆಲ್ಲಾ ನಿರ್ಲಕ್ಷ್ಯಕ್ಕೆ ಮೂಲ ಕಾರಣ ಜಿಲ್ಲಾ ವಕಫ್ ಅಧಿಕಾರಿ ಆದಂತಹ ಮದಾರ್ ಪಟೇಲ್ ಅವರು. ಈ ಕೂಡಲೇ ನಾವು ಈ ಮುಖಾಂತರ ಪ್ರತಿನಿಧಿ ಮುಖಾಂತರ ಈಗಿಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿಯನ್ನು ಅರ್ಪಿಸಿ ಮತ್ತೆ ಬಾಗಲಕೋಟೆಗೆ ಹೋಗಿ ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ಮಗಳನ್ನು ಹೇಳಿ ಅವ್ರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಕಫ್ ಅಧಿಕಾರಿಗೆ ಇಲ್ಕಲ್ ಅಂಜುಮನ್ ಸಂಸ್ಥೆಯಲ್ಲಿ ಬಂದಂತ ಎಲ್ಲರೂ ಗೌರವಾನ್ವಿತ ಇಲ್ಕಲ್ ಅಂಜುಮನ್ ಸಂಸ್ಥೆಯ ಸದಸ್ಯರು ಇವರೆಲ್ಲರಿಗೆ ಎಲ್ಲಾ ಮಸೀದಿಯ ಗುರು ಹಿರಿಯರು, ಯುವಕರು, ಹಿರಿಯರು ಎಲ್ಲರೂ ಕಲಿಸಿ ಆರಿಸಿ ಅಂಜುಮನ್ ಸಂಸ್ಥೆಗೆ ಆಡಳಿತ ಮಾಡಲಿಕ್ಕೆ ಕಳಿಸಿದ್ದು ಇರ್ತದೆ. ಇವ್ರ್ಯಾರು ಹಂಗೆ ಬಂದ್ರಾಗಿಲ್ಲ ರೊಕ್ಕ ಕೊಟ್ಟು ಅಥವಾ ಮತ್ತೆ ಬೇರೆ ದಾರಿಯಿಂದ. ಇವರೆಲ್ಲರಿಗೆ ಎಲ್ಲಾ 24 ಮಸೀದಿಯಲ್ಲಿ ಕುಂತುಕೊಂಡು ಎಲ್ಲಾ ಮಸೀದಿಯ ಗುರು ಹಿರಿಯರು ಈ ಹಿಂದೆ 60-50 ವರ್ಷಗಳಿಂದ ಯಾರು ನಮ್ಮ ಅಂಜುಮನಿಗೆ ಬುನಿಯಾದಿ ಹಾಕಿದ್ದಾರೆ ಆ ಎಲ್ಲಾ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಇವರೆಲ್ಲ ಮತ್ತೆ ಬಂದಿದ್ದಾರೆ ಹೊರತು ಮತ್ತೆ ಬೇರೆ ಏನೂ ಇಲ್ಲ. ಆದ ಕಾರಣ ಈ ಪರಂಪರೆ ಮುಂದೆ ನಡೆದು ಹೋಗುತ್ತದೆ. ಆ ಪರಂಪರೆ ಹಿರಿಯರು ಹಾಕಿಕೊಟ್ಟಿದ್ದು. ಆದ ಕಾರಣ ವಕಫ್ ಅಧಿಕಾರಿಗೆ ಮತ್ತೊಮ್ಮೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ನೀವು ಈ ಕೂಡಲೇ ಈ ಮನವಿಗೆ ಸ್ಪಂದಿಸದೇ ಇದ್ದಾರೆ ಇದಕ್ಕಿಂತ ಹೆಚ್ಚಿನ ಉಗ್ರ ಹೋರಾಟ ಮಾಡುವ ಪರಿಸ್ಥಿತಿ ನಮಗೆ ಬರುತ್ತವೆ. ಅದನ್ನು ಮಾಡೇ ತೀರ್ತೀವಿ. ಈಗ ನಾವು ನಮ್ಮ ಅಧ್ಯಕ್ಷರಿಗೆ ಮೈಕ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಅವರು ಹೇಳ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲಿ ಈ ಒಂದು ಹೋರಾಟ ಕೈಗೊಂಡಿರುವ ಇಂದು ಎಲ್ಲ ನಮ್ಮ ಅಂಜುಮನ್ ಸಂಸ್ಥೆಯ ಎಲ್ಲ ಸರ್ವ ಸದಸ್ಯರು, ಸರ್ವ ಜಮಾತಿನ ಸದಸ್ಯರು ಹಾಗೂ ಜಮಾತಿನ ಹಿರಿಯರು, ಯುವಕರು ಎಲ್ಲರೂ ಇಲ್ಲಿ ಸೇರಿರುವ ಮುಖ್ಯ ಕಾರಣವೇನೆಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಕಫ್ ಅಧಿಕಾರಿ ಮದಾರ್ ಪಟೇಲ್ ಅವರು ಸಂವಿಧಾನಬದ್ಧವಾಗಿ ಹೈಕೋರ್ಟಿನಲ್ಲಿ ನಮ್ಮ ಪರವಾಗಿ ನ್ಯಾಯಯುತವಾಗಿ ಒಂದು ಆದೇಶವಾಗಿದ್ದರೂ ಕೂಡ ಆ ಆದೇಶವನ್ನ ಅವರು ಸಂಪೂರ್ಣವಾಗಿ ಜಾರಿಗೊಳಿಸದೆ ಅವರು ಉದ್ದಟತನವನ್ನ ತೋರ್ತಾ ಇದ್ದಾರೆ. ನಮ್ಮ ಸಮುದಾಯವು ಇಲ್ಲಿಗೆ ಬಿಡುವುದಿಲ್ಲ. ಈ ಒಂದು ನಮ್ಮ ವಿರುದ್ಧದ ಈ ವಕಫ್ ಅಧಿಕಾರಿಗಳು ನಡೆದುಕೊಳ್ಳುತ್ತಿರುವಂತಹ ರೀತಿ ನಮಗೆ ಬಹಳ
ಒಂದು ನೋವುಂಟು ಮಾಡಿದೆ. ಈ ಸಮುದಾಯವು ಯಾವುದೇ ಒಂದು ಕಾರಣಕ್ಕೂ ಈ ಒಂದು ಹೋರಾಟ ಕೈ ಬಿಡುವುದಿಲ್ಲ. ಹಾಗಾಗಿ ಈ ಹೋರಾಟದ ನೇತೃತ್ವವು ಸರ್ವ ಸಮಾಜದ ಸರ್ವ ಹಿರಿಯರು ಸರ್ವರು ಇದರಲ್ಲಿ ಪಾಲ್ಗೊಂಡಿರುತ್ತಾರೆ. ಯಾವುದೇ ರಾಜಕೀಯ ಇಲ್ಲದೆ ನಮ್ಮ ಸಮುದಾಯ ಹಾಗೂ ನಮ್ಮ ಹಕ್ಕನ್ನ ನಾವು ಸಂವಿಧಾನಬದ್ಧವಾಗಿ ಕೇಳುತ್ತಿರುತ್ತೇವೆ. ಹಾಗಾಗಿ ಈ ಒಂದು ಸ್ಪಂದನೆಗೆ ಸ್ಪಂದಿಸದೇ ಇದ್ದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಮ್ಮ ಸಮುದಾಯದ ಪರವಾಗಿ ಮಾಡುತ್ತೇವೆ. ಇದು ಮದಾರ್ ಪಟೇಲ್ ಎನ್ನುವಂತ ಒಬ್ಬ ಮುಸ್ಲಿಂ ವ್ಯಕ್ತಿ, ಇದು ಅದೇಂತ ಕುರಿ ಕಂದಾಪುಟ್ಟಿ ಕುರಿ ಆಗಿದೆ, ಅಷ್ಟೇ ಇದೆ. ಇದರಲ್ಲಿರುವಂತಹ ಪುಟ್ಟ ರಾಜಕೀಯ ಶಕ್ತಿಗಳು ಕೆಲಸ ಮಾಡ್ತಾ ಇದೆ. ಈ ಸಭೆಯಲ್ಲಿ ಸೇರಿರುವಂತಹ ಹಿರಿಯರಿಗೆ, ಈ ಸಭೆಯಲ್ಲಿ ಸೇರಿರುವಂತಹ ಮುಸ್ಲಿಂ ಯುವಕರಿಗೆ ಈ ಉಸ್ಮಾನ್ ಗನಿ ಎಚ್ಚರಿಸ್ತಾ ಇದ್ದಾನೆ. ಕೇಳಿಗೆಳೆಯರೇ, ಈ ದೇಶದಲ್ಲಿ 100 ವರ್ಷಗಳ ಕಾಲ ಕಳೆದರೂ ನೋಂದಣಿ ಇಲ್ಲದೆ, ರಿಜಿಸ್ಟರ್ ಇಲ್ಲದೆ RSS ಒಂದು ಸಂಘಟನೆ ಇವತ್ತು ಕೆಲಸ ಮಾಡ್ತಾ ಇದೆ. ಆದರೆ ಈ ಮುಸ್ಲಿಂ ಸಂಸ್ಥೆ, ಈ ಅಂಜುಮನ್ ಸಂಸ್ಥೆ ಸುಮಾರು 65 ವರ್ಷಗಳಿಂದ ನೋಂದಣಿ ಹೊಂದಿ ರಿಜಿಸ್ಟರ್ ಮಾಡಿಕೊಂಡು ಪ್ರತಿ ವರ್ಷ ತಪ್ಪದ ಲೆಕ್ಕಪತ್ರ ಕೊಡ್ತಾ ಬಂದಿದೆ. ಆದರೆ ನಾವು ಇಂದು ನಮ್ಮ ಹಕ್ಕಿಗಾಗಿ, ನಮ್ಮ ನ್ಯಾಯಕ್ಕಾಗಿ ಇಂದು ಹೋರಾಟಕ್ಕೆ ನಿಲ್ಲುವಂತ 4/26 ಕರ್ನಾಟಕ ಮುಖ್ಯ ನ್ಯಾಯಾಲಯ ಧಾರವಾಡ ಪೀಠ 4 ವಾರಗಳಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಆದೇಶ ಇದ್ದರೂ ಸಹಿತ ಈ ಮದಾರ್ ಪಟೇಲ್ ಎನ್ನುವಂತ ದುಷ್ಟ ಅವಿವೇಕಿ ಆತನಿಗೆ ಇಂಪ್ಲಿಮೆಂಟೇಷನ್ ಮಾಡಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಇಲ್ಲಿ ನಾವೆಲ್ಲರೂ ದಾಡಿ ಬಿಟ್ಕೊಂಡು ಟೋಪಿ ಹಾಕೊಂಡು ಏನು ಮತವನ್ನು ಕೊಟ್ಟಿಲ್ಲ, ವೋಟ್ ಅನ್ನ ಕೊಟ್ಟಿಲ್ಲ, ಏನು ಹಾವಿಗೆ ಹಾಲು ಕುಡಿಸಿಲ್ಲ. ಆ ಹಾವಿಂದ ನಮ್ಗೆ ಕಷ್ಟ ಇದೆ, ಎಲ್ಲರೂ ತಿಳ್ಕೋಬೇಕಿದನ್ನ. ಮದಾರ ಪಟೇಲ್ ಏನ್ ಶಕ್ತಿ? ಒಂದು FDC ಗ್ರೇಡಿನ ವ್ಯಕ್ತಿ, ಅವನ್ ಏನ್ ಶಕ್ತಿ? ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ವಿರೋಧಿಸುವಂತಹ ಶಕ್ತಿ, ಅವನೇನ್ ಶಕ್ತಿ? ಇಡೀ ಮುಸ್ಲಿಂ ಸಮಾಜ 10,000ಕ್ಕಿಂತ ಹೆಚ್ಚು ವಾಸಿಸುವಂತ ಇರ್ಕಲ್ಲವರ ಇಷ್ಟು ಜನರ ಬೇಡಿಕೆಯನ್ನ, ಇಷ್ಟು ಜನರ ಕೆಲಸವನ್ನ ನಮ್ಮ ಟ್ಯಾಕ್ಸ್ ತಗೊಂಡು, ಪೇಮೆಂಟ್ ತಗೊಂಡು ಕೆಲಸ ಮಾಡುವಂತ ಮದಾರ್ ಪಟೇಲನಿಗೆ ಏನು ಅವ್ರಿಗೆ ತೊಂದರೆ ಇಲ್ಲ. ಇದರ ಹಿಂದೆ ಒಂದು ದುಷ್ಟ ಶಕ್ತಿಗಳು, ರಾಜಕೀಯ ದುಷ್ಟ ಶಕ್ತಿಗಳು ಅದನ್ನ ಕೈವಾಡ ಮಾಡ್ತಾ ಇದೆ. ನೀವೆಲ್ಲರೂ ತಿಳ್ಕೋಬೇಕಾದ್ರೆ ನಮ್ಮ ಓಟು ಯಾರಿಗೆ ಕೊಡಬೇಕು, ನಮ್ಮ ಓಟು ಎಂತವರಿಗೆ ಕೊಡಬೇಕು ಆಗಿದೆ, ತಪ್ಪಾಗಿದೆ. ನಮ್ಮ ಹಿರಿಯರು ಹೇಳ್ತಾರೆ, ಏಕ್ ಅಚ್ಚಾ ಮುಸ್ಲಿಂ, ಏಕ್ ಜಾನ್ನೆ ವಾಲಾ ಮುಸ್ಲಿಂ, ಏಕ್ ಹಿ ವೋಟ್ ಸೆ ದೋ ಬಾರ್ ದಸಾ ನಹೀ ಜಾತಾ. ತಿಳ್ಕೊಳ್ಳಿದ್ದಾರೆ. ಇವತ್ತು ನಾವೇನ್ ಮಾಡ್ತಾ ಇದ್ವಿ? ಪದೇ ಪದೇ ಅದೇ ತಪ್ಪು, ಪದೇ ಪದೇ ಅದೇ ತಪ್ಪು, ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ವಿ. ನೀವೆಲ್ಲರೂ ಜಾಗರೂಕರಾಗಬೇಕು. ನಮ್ಮ ಕನ್ಗಲ್ರವರು ಮೊನ್ನೆ ಜಾಗೃತ ವೇದಿಕೆ ಕುರಿತು ಒಂದು ಮೊಬೈಲ್ ಅಲ್ಲಿ ಹಾಕಿರುವಾಗ 24 ಗಂಟೆಗಳಲ್ಲಿ 2 ಲಕ್ಷ ಜನರು ರೈತರು, 2 ಲಕ್ಷ ಜನರು. ಯುವಕರಿಗೆ ಎಷ್ಟೊಂದು ಆಸಕ್ತಿ ಇದೆ, ಯುವಕರಿಗೆ ಎಷ್ಟೊಂದು ಶೌರ್ಯ ಇದೆ. ಕೇಳಿದರೆ ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಜನ ಮುಸ್ಲಿಮರು ಓದ್ಗಳು, 80 ಲಕ್ಷ. ಆದರೆ ಶಾಸಕರು ಇರೋದು 9 ಜನರು ಮಾತ್ರ. ಅಂದ್ರೆ 9 ಲಕ್ಷಕ್ಕೆ ಒಬ್ಬ ಶಾಸಕ. ವಿದ್ಯಾವಂತರಿದ್ದೀರ, ಇವತ್ತು ರಾತ್ರಿ ನೀವು ನಿದ್ದೆ ಮಾಡಬಾರ್ದು, ತಿಳ್ಕೊಳ್ಳೋದು. ನೀವು ವಿದ್ಯಾವಂತರು, 9 ಲಕ್ಷ ಜನರಿಗೆ ಒಬ್ಬ ಶಾಸಕ, ಮುಸ್ಲಿಂ ಶಾಸಕ. ನಮ್ಮ ಎಲ್ಲ ಧಾರ್ಮಿಕ ಮುಖಂಡರು, ಪಂಡಿತರು, ವಿದ್ವಾಂಸರು, ಮೇಧಾವಿಗಳು, ಮುಸ್ಲಿಮರ ಶ್ರೇಷ್ಠರು, ಜ್ಞಾನವುಳ್ಳವರು ಏನ್ ಹೇಳ್ತಾ ಇದ್ದಾರೆ? ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ. ಆ ಕಾಂಗ್ರೆಸ್ ಪಾರ್ಟಿಗೆ ಮಿನಿಸ್ಟರ್ಶಿಪ್ ಭಿಕ್ಷೆ ಕೆಲವೊಂದು ಹೊತ್ತು ಬಂದಿದೆ. ಹೇಳಿ ಹೇಳಿ, ಎದ್ದೇಳಿ. 80 ಲಕ್ಷ ಇರುವಂತ ಮತದಾರರು ನೀವು, ನಿಮ್ಮ ಎಷ್ಟು ಜನ ಶಾಸಕರು ಇರಬೇಕು? ಈ ಮತಕ್ಷೇತ್ರದ ಶಾಸಕ ಆರಿಸಿ ಬಂದಿದ್ದು ಎಷ್ಟು ಸಾವಿರ ಓಟ್ಲಿಂದ? ಈ ಮತಕ್ಷೇತ್ರದ ಶಾಸಕ ಆರಿಸಿ ಬಂದಿದ್ದು 82,000 ಓಟ್ಗಳಿಂದ. ಆದ್ರೆ ಮುಸ್ಲಿಂ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಇರುವಂತ ಮುಸ್ಲಿಂ ಮತದಾರರು ಆರಿಸಿ ಬಂದಿದ್ದು ಎಷ್ಟು? 9 ಜನ. ಎಲ್ಲಿ ಹೋಯ್ತು ನಿಮ್ಮ ಬುದ್ಧಿ? ಎಲ್ಲಿ ಹೋಯ್ತು ನಿಮ್ಮ ವಿವೇಕ? ಎಲ್ಲಿ ಹೋಯ್ತು ನಿಮ್ಮ ರಾಜಕೀಯ ಜ್ಞಾನ? ಎಲ್ಲಿ ಹೋಯ್ತು? ವಿಚಾರಿಸಿ. ಇಂದು ನಾವು ಅದನ್ನೇ ಮಾಡ್ತಾ ಬಂದಿದ್ದೇವೆ, ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಬಂದಿದ್ದಾರೆ, ನಾವು ಅದನ್ನೇ ಮಾಡ್ತಾ ಬಂದಿದ್ದೇವೆ. ಇಂದು ನಮ್ಮ ಮಕ್ಕಳು ಹೇಳ್ತಾ ಇದ್ದೇವೆ, ನೀವು ಇದನ್ನೇ ಮಾಡ್ತಾ ಹೋಗಬೇಕು. ಗೆಳೆಯರೇ, ಓಟು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೊಟ್ಟಿಗೂ ಅಷ್ಟೇ ಬೆಲೆ ಇದೆ. ಈ ದೇಶದ 2 ಕಣ್ಣಿಲ್ಲದ
ಎರಡು ಕಾಲು ಇಲ್ಲದ, ಎರಡು ಕಿವಿ ಇಲ್ಲದ ಆ ಅಂಗವಿಕಲನ ಓಟಿಗೂ ಅಷ್ಟೇ ಬೆಲೆ ಇದೆ. ಗೌರವ ಏನು? ನೋಡಿ, ಒಂದು ಮುಸ್ಲಿಮರ ಹೋರಾಟ ಆಗ್ತಾ ಇದೆ, ನೋಡ್ಲಿಕ್ಕೆ ಇಬ್ರು ಪೊಲೀಸರು ಕಾಣ್ತಾ ಇಲ್ಲ, ನೋಡ್ಲಿಕ್ಕೆ ಇಬ್ರು ಪೊಲೀಸರು ಕಾಣ್ತಾ ಇಲ್ಲ ನಿಮಗೆ. ಯಾಕೆ? ಇವ್ರೇನು ಮಾಡಿಕೊಳ್ಳಬಲ್ಲವರು? ಪೊಲೀಸರಿಗೆ ಧೈರ್ಯವಿಲ್ಲ, ರಾಜಕಾರಣಿಗಳಿಂದ ಪೊಲೀಸರಿಗೆ ಧೈರ್ಯ. ಈ ಮುಸ್ಲಿಮರು ಈ ದೋ ಕಾಡಿಗೆ ಮುಸಲ್ಮಾನ ಕ್ಯಾ कर सकते हैं? क्या नहीं करे? ಏನಿಲ್ಲ ಹೋರಾಟಕ್ಕೆ ಬೆಲೆ ಇದೆ. ಏನಾದ್ರೂ ಗಲಾಟೆ ಆದ್ರೂ ಹೊಣೆಗಾರ ಯಾರು? ಯೋಚಿಸಿ ಜನ ಇಲ್ಲ. ನಮ್ಗೆ ಯಾರು ರಕ್ಷಣೆ ಅವಶ್ಯಕತೆ ಇಲ್ಲ, ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳುತ್ತೇವೆ. ಆದ್ರೆ ನಿಮ್ಮೆಲ್ಲರೂ ವಿನಂತಿ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಹೋರಾಟಕ್ಕೆ ಸಿದ್ಧರಾಗಬೇಕು, ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು, ಶಾಸಕ ಸ್ಥಾನಕ್ಕೆ ನೀವೆಲ್ಲರೂ ಸ್ಪರ್ಧಿಸಬೇಕು. ಈ ಕ್ಷೇತ್ರದ ರಾಜಕಾರಣಿ ಹೇಳ್ತಾನೆ ನೀವೆಂದು ನಾಯಕರಾಗಬೇಕು, ನೀವೆಂದು ನಾಯಕರಾಗಬೇಕು ಅನ್ನುವಂಥ ಈ ಕ್ಷೇತ್ರದ ರಾಜಕಾರಣಿ ಹೇಳ್ತಾನೆ. ಆ ರಾಜಕಾರಣಿ ಹೇಳ್ತಾರೆ ಇನ್ಶಾ ಅಲ್ಲಾಹ್ ಅಜೀಜ್ ಈ ಕ್ಷೇತ್ರದಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುತ್ತೇವೆ. ನಾರೇ ತಕ್ಬೀರ್, ನಾರೇ ತಕ್ಬೀರ್. ನಮ್ಮ ಸಮಾಜದಲ್ಲಿ ಇರುವಂತ ಯುವಕರಿಗೆ, ನಮ್ಮ ಸಮಾಜದಲ್ಲಿ ಇರುವಂತ ವಿದ್ಯಾವಂತರಿಗೆ ತಲೆ ಕೆಡಿಸುವ, ಕುರಿತು ತುಂಬುವ, ಕುಮ್ಮತ್ತು ತುಂಬುವ ರಾಜಕಾರಣಿ ನೀನೊಬ್ಬನೇ ಆಗಿದೆಯಾ? ಅದಕ್ಕೆ ತಕ್ಕ ಪಾಠ ಮುಖ್ಯಮಂತ್ರಿ ಕಳಿಸ್ತೇವೆ. ಚಾಲೆಂಜ್ ಇದ್ದರೆ ಚಾಲೆಂಜ್ ಮಾಡಬೇಕು, ಚಾಲೆಂಜ್ ಇದ್ದರೆ ಶಕ್ತಿ ಇದ್ದರೆ ಚಾಲೆಂಜ್ ಮಾಡಬೇಕು, ತೋರಿಸುತ್ತೇವೆ. ಇದೇ ವೇದಿಕೆ ಮೇಲೆ ಬಿಜೆಪಿಯವರು ನಾವು ಚಾಲೆಂಜ್ ಮಾಡಿದ್ವಿ, ಗೆದ್ದು ತೋರಿಸ್ಬೇಕಂತ. ಇವತ್ತು ಇದೇ ವೇದಿಕೆ ಚಾಲೆಂಜ್ ಮಾಡ್ತೇವೆ. ತಾಕತ್ತಿದ್ದರೆ, ಹಿಮ್ಮತ್ತಿದ್ದರೆ, ಶಕ್ತಿ ಇದ್ದರೆ ಗೆದ್ದು ತೋರಿಸ್ಬೇಕು. ಇವತ್ತು ಹಿರಿಯರೇ ಯಾವ ಒಬ್ಬ ಶಾಸಕನಿಗೂ, ಈ ರಾಜ್ಯದಲ್ಲಿ ಇರುವಂತಹ ಶಾಸಕನಿಗೆ ಅವನಿಗೆ ಶಾಸಕ ಸ್ಥಾನದಿಂದ ನೆಮ್ಮದಿ ಇಲ್ಲ. ಆದರೆ ಮುಸ್ಲಿಮರ ಸಂಸ್ಥೆಯಾಗಿರುವಂತಹ ದರ್ಗಾಗಳ ಮೇಲೆ, ಕಲಸ್ಥಾನಗಳ ಮೇಲೆ, ಅಂಜುಮನಗಳ ಮೇಲೆ ಅಧಿಕಾರ ಸಾಧಿಸುವಂತ ಒಂದು ನೀಚತನ ಸೇರಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರೇ, ಈ ಎಂಐ ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಗನಿ ಕೇಳುತ್ತಾನೆ, ಎಂಐ ಪಕ್ಷ ನಿಮಗೆ ಸಹಾಯ ಮಾಡಿತ್ತು, ನೀವು ಅಧಿಕಾರದಲ್ಲಿ ಬಂದ್ರಿ, ಆದರೆ ಅದರ ದುರುಪಯೋಗ, ಅದರ ದುರ್ಬಳಕೆ ನಿಮ್ಮ ಶಾಸಕರು ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ತೀರ್ಮಾನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ. ಇಡೀ ರಾಜ್ಯದ ಮುಸ್ಲಿಮರಿಗೆ ಈ ಉಸ್ಮಾನ್ ಗನಿ ಸಲಾಂ ಹೇಳುತ್ತಾನೆ, ಕೈ ಮುಗಿದು ಕೇಳುತ್ತಾನೆ. ಯುವಕರನ್ನ ಎಬ್ಬಿಸಿ, ಯುವಕರಲ್ಲಿ ಶಕ್ತಿ ತುಂಬಿ, ಯುವಕರಿಗೆ ಹೋರಾಟ ಶಕ್ತಿ ತುಂಬಿ, ಸುಮ್ಮನೆ ತಾಕತ್ತೊಂದು ಹೋಗ್ತಾ ಅನ್ನುವಂತ ಒಂದು ಡೈಲಾಗ್ ಫಿಕ್ಸ್ ಮಾಡಿಕೊಂಡು ಭಾಷಣ ಮಾಡಬೇಡಿ. ಈ ರಾಜ್ಯವನ್ನ, ಈ ದೇಶವನ್ನ ಅತಿ ಉನ್ನತ ಸ್ಥಾನದಲ್ಲಿ ಹೇಳಬೇಕಾಗಿದೆ. ಈ ದೇಶವನ್ನ ಪ್ರೀತಿಸಬೇಕಾಗಿದೆ. ಈ ದೇಶದ ಕಾನೂನನ್ನ ಪ್ರೀತಿಸಬೇಕು. ಈಗ ಇಲ್ಲಿಂದ ಗಾಡಿಗಳಲ್ಲಿ ಕುಳಿತುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಾಯಿತು. ತಾವೆಲ್ಲರೂ ಸರ್ಕಾರ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದಿದ್ದಾರೆ. ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಓದಿ ಕೊಡ. ನಿಮ್ಮ ಹತ್ರ ಏನ್ ಮಾಡ್ಕೊಳ್ತೀರಿ? ನಿಮ್ಮ ಹತ್ರ ಏನ್ ಶಕ್ತಿ ಐತೆ? ನೀವೇನ್ ಮಾಡ್ಕೊಳ್ಬೇಡ್ರಿ. ನೀವು ಈ ದೇಶದ ಎರಡನೇ ಪ್ರಜೆಗಳು. ನೋಡಿ, ತಹಶೀಲ್ದಾರ್ಗೆ ಸಮಯ ಇಲ್ಲ. ನೀವು ಅವಿವೇಕಿಗಳು, ನೀವು ಫಕೀರರು, ನೀವೇನ್ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನುವುದನ್ನು ಇಲ್ಲೇ ಕಾಣುತ್ತದೆ. ನಿಮ್ಗೆಷ್ಟೊಂದು ಗೌರವ ಇದೆ, ನಿಮ್ಮೆಷ್ಟೊಂದು ಗೌರವ ಇದೆ. ಇದನ್ನು ತಿಳ್ಕೊಳ್ಳಬೇಕು, ತಿಳ್ಕೊಂಡು ಬದುಕಲೇಬೇಕು. ಇಲ್ಲದೆ ಹೋದರೆ ನಾವು समझोगे तो मिट जाओगे. हिंदुस्तान के मुसलमान दास्तान तक नहीं रहेगी तुम्हारी दास्तानों में. ಮೆಹರ್ಬಾನ್ ಜಿಲ್ಲಾಧಿಕಾರಿ ಬಾಗಲಕೋಟೆ ಅವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸಭೆ ಬೆಂಗಳೂರು ತಹಶೀಲ್ದಾರ್ ಇಕ್ಕಲ್ ಮುಖಾಂತರ ವಿಷಯ ಬಾಗಲಕೋಟೆ ಜಿಲ್ಲೆ ಇಕ್ಕಲ್ ತಾಲೂಕು ಇಕ್ಕಲ್ ನಗರ ಅಂಜುಮನಿ ಇಸ್ಲಾಂ ಸಂಸ್ಥೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಆದೇಶಕ್ಕೆ ಅಗೌರವ ನಿಷ್ಕಾಳಜಿ ತೋರಿದ ವಕ್ಫಾಧಿಕಾರಿ ಶ್ರೀ ಮಜಾರ್ ಪಟೇಲ್ ಅವರಿಗೆ ಸೇವೆಯಿಂದ ವಜಾ ಮಾಡುವಂತೆ ವಿನಂತಿ. ಸನ್ಮಾನ್ಯರೇ, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ದ್ವಿಸದಸ್ಯ ಪೀಠ ರಿಟ್ ನಂಬರ್ 100263 ದಿನಾಂಕ 28/4/2026 ಆದೇಶ ಮಾಡಿದ್ದು, ಸದರಿ ಆದೇಶವನ್ನು 60 ದಿನಗಳು ಕಳೆದರೂ ಇವತ್ತಿನವರೆಗೆ ಆದೇಶ ಪಾಲನೆ ಮಾಡಿಲ್ಲ. ಸುಮಾರು ಸಾರಿ ನೆನಪಿಸಿದರೂ ಆದೇಶಕ್ಕೆ ಅಗೌರವ ತೋರುತ್ತಿದ್ದಾನೆ. ಕಾರಣ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಅಗೌರವ ತೋರಿಸಿದ ವ್ಯಕ್ತಿಯನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕೆಂದು ಮನವಿ. ಈ ಮನವಿ ತಾಚಾರ ಮಾಡಿದಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ. ಧನ್ಯವಾದಗಳು.
ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ವಿಷಯ ಚುನಾವಣೆ ವಿಷಯದಲ್ಲಿರುವುದರಿಂದ ನನಗೆ ಇಲ್ಲಿ ಮನವಿ ತೆಗೆಯಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ. ತಮ್ಮ ಮನವಿಯನ್ನು ನಾನು ಸ್ವೀಕರಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಕಾರ್ಯದರ್ಶಿಯವರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆನ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಭರವಸೆಯನ್ನು ಕೊಡ್ತೀನಿ. ನಮಸ್ಕಾರ. ಧನ್ಯವಾದಗಳು. ತಹಶೀಲ್ದಾರ್ ಅವರು ಇದನ್ನ ಹೇಳಿದ್ದಾರೆ. ಈಗ ನಾವು 7 ದಿವಸದ ಗಡುವನ್ನು ಕೊಡ್ತಾ ಇದ್ದೇವೆ. 7 ದಿನಗಳಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಅನ್ನುವಂಥ ಮಾತನ್ನ ಗ್ರೇಟ್ 2 ತಹಶೀಲ್ದಾರ್ ಅವರಿಗೆ ನಮ್ಮ ವಿಚಾರವನ್ನ ಒಪ್ಪಿಸ್ತಾ ಇದ್ದೇವೆ. ತಾವೆಲ್ಲರೂ ಬಾಗಲಕೋಟೆ ಹೋಗ್ಲಿಕ್ಕೆ ಸಿದ್ಧರಾಗಬೇಕು. ಕೊನೆಯ ಉಸಿರಿನವರೆಗೂ ಈ ಹೋರಾಟ ನಿಲ್ಲದು. ಧನ್ಯವಾದಗಳು.